ಬಂಧುಗಳೇ, ಟಾಕ್ಸಿಕ್ದು ಟೀಸರ್ ರಿಲೀಸ್ ಆಗೋಗ್ಬಿಟ್ಟಿದೆ. ನನಗೆ ಗೊತ್ತೇ ಇಲ್ಲ, 5 ಗಂಟೆ ಆಗೋಗಿದೆ ರಿಲೀಸ್ ಆಗಿ. ನಾನು ನಂದು ಸತೀಶ್ ಹಿರೇಗೌಡ ಯೂಟ್ಯೂಬ್ ಚಾನಲಲ್ಲಿ ಕೂರ್ಗ್ ಹೋಟೆಲ್ ಅಂತ ಅಂದ್ಬಿಟ್ಟು ಒಂದು ಪೋರ್ಕ್ದು ವೀಡಿಯೋ ಹಾಕಿದ್ದೆ. ಆ ವೀಡಿಯೋಗೆ ಬಂದುಬಿಟ್ಟು ಎಲ್ಲ ನನ್ನ ವ್ಯೂವರ್ಸ್ಗಳು ಕಮೆಂಟ್ ಮಾಡ್ತಾವ್ರೆ, ಟಾಕ್ಸಿಕ್ದು ಟೀಸರ್ದು ರಿವ್ಯೂ ಮಾಡಿ ನಿಮ್ಮ ಬಾಯಲ್ಲಿ ನಾವು ಕೇಳಬೇಕು ಅದು ಹೆಂಗಿದೆ ಅಂತ, ನಿಮ್ಮ ಅನುಭವನ ಶೇರ್ ಮಾಡಿ ಹಾಗೆ ಅಂತ ಹೇಳ್ತಾ ಇದ್ದಾರೆ. ನಾನು ಮೊದಲು ಯಶ್ ಅವ್ರದ್ದು ಇದು ಬಿಟ್ಟಿದ್ರಲ್ಲ ಬರ್ತ್ಡೇಗೆ ಒಂದು ವೀಡಿಯೋನ, ಅದು ಅಂತ ಅನ್ಕೊಂತಿದ್ದೆ. ಎಷ್ಟೊತ್ತಾದ್ಮೇಲೆ ಎಲ್ಲರೂ ಅದೇ ಕಮೆಂಟ್ ಆಗ್ತಾಯಿದ್ದಾರೆ. ಆಮೇಲೆ ಗೊತ್ತಾಯಿತು ಟೀಸರ್ ರಿಲೀಸ್ ಆಗೋಗ್ಬಿಟ್ಟಿದೆ ಅಂತ. ಫ್ಲ್ಯಾಶ್ ಟ್ಯೂಬ್ ಲೈಟ್ ಆಗೋಯ್ತು ನನಗೆ ತಲೆ. ಹಂಗಾಗಿ ಆಮೇಲೆ ತೆಗೆದು ನೋಡ್ತೀನಿ ಟೀಸರ್ನ. ಅಯ್ಯೋ, ಆಗಲೇ ಸಿಕ್ಕಾಪಟ್ಟೆ ಜನ ನೋಡ್ಬಿಟ್ಟಿದ್ದಾರೆ. ಕ್ರೇಜಿ ಅಂದರೆ ಕ್ರೇಜಿ ಆಗಿದೆ ಟೀಸರು. ಸತೀಶ್ ಹಿರೇಗೌಡ ಯೂಟ್ಯೂಬ್ ಚಾನಲ್ನಲ್ಲಿ ಆಲ್ರೆಡಿ ನಾನು ಕಂಟೆಂಟ್ ಹಾಕಿರೋದ್ರಿಂದ ಇದು ಸತೀಶ್ ಹಿರೇಗೌಡ ಫಿಲ್ಮ್ಸ್ ಚಾನಲ್ ಏನಿದೆ, ಫಿಲ್ಮ್ ಬಗ್ಗೆ ಮಾತಾಡೋದೇ ಉತ್ತಮ ಅಂತ ಅನಿಸುತ್ತೆ. ಹಂಗಾಗಿ ನನಗೊಂದು ಅದೊಂದು ಥಾಟ್ ಬಂತು. ಹಾಗಾಗಿ ಅದರಲ್ಲೇ ನಾನು ಇದನ್ನು ರಿವ್ಯೂ ಮಾಡಿ ಹಾಕ್ತಾ ಇದ್ದೀನಿ. ಇನ್ನು ಮುಂದೆ ಯಾವುದಾದ್ರೂ ಸಿನಿಮಾ ರಿಲೇಟೆಡ್ ಯಾವುದೇ ವಿಚಾರ ಬಂತು ಅಂದರೂ ನಾನು ಸತೀಶ್ ಹಿರೇಗೌಡ ಫಿಲ್ಮ್ಸ್ ಚಾನಲಲ್ಲಿ ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಅಲ್ಲಿ ನೀವು ನಮ್ಮನ್ನು ಫಾಲೋ ಮಾಡ್ಕೊಬೋದು. ಮಗನೇ ಬಾ ಟಾಕ್ಸಿಕ್ ನೋಡೋಣ. ಕನ್ನಡ ಬಂದರೆ 2 ಮಿಲಿಯನ್. ನೋಡಿ, ಕನ್ನಡದೇ ಸಿನಿಮಾ ಹಿಂದಿಲಿ ಎಷ್ಟು ಆಡಿಯನ್ಸ್ ಇದ್ದಾರೆ ಅಂದರೆ, ಸಿನಿಮಾದು ಪ್ಯಾನ್ ಇಂಡಿಯಾ ಅಲ್ಲ, ಇದು ಪ್ಯಾನ್ ವರ್ಲ್ಡ್ ಸಿನಿಮಾ. ಆ್ಯಕ್ಚುಲಿ ಇವರು ಮಾಡಿರೋದು ಹಿಂದಿದೆ ಅಂತ ತೆಗೆದು ನೋಡ್ತೀವಿ. ಕಂಪ್ಲೀಟ್ ಆಲ್ಮೋಸ್ಟ್ ಹಾಲಿವುಡ್ ಸಿನಿಮಾ ಏನಿದೆ ಆ ಥರನೇ ಇದೆ. ತೆಗೆದು ನೋಡ್ಬಿಡೋಣ, ಆಮೇಲೆ ಉಳಿದಿದ್ದು ಮಾತಾಡೋಣ ಏನಿದೆ ಅಂತ. ಎಷ್ಟು ನೋಡಿ, ಆಲ್ರೆಡಿ ಎಲ್ಲ ಲ್ಯಾಂಗ್ವೇಜಲ್ಲೂ ಟೀಸರ್ ಬಿಟ್ಬಿಟ್ಟಿದ್ದಾರೆ. ನಾವು ಕನ್ನಡದವರಾಗಿರೋದ್ರಿಂದ ಫಸ್ಟ್ ನಾವು ಕನ್ನಡದಲ್ಲೇ ನೋಡ್ಬಿಡೋಣ. ಸ್ಟಾರ್ಟ್ ಆಗಿದ ತಕ್ಷಣ ನೋಡ್ಬೋದು ನೀವು, ಯಾವುದೋ ಒಂದು ಸರ್ಕಸ್ ಜಾಗದಲ್ಲಿ ಸೀನ್ ಸ್ಟಾರ್ಟ್ ಆಗ್ತಾ ಇದೆ. ಸ್ಟಾರ್ಟ್ ಆಗಿದ ತಕ್ಷಣವೇ ನೆಕ್ಸ್ಟ್ ಸೀನೇ ಎಣ್ಣೆ ಹೊಡ್ಕೊಂಡು ಸಿಗರೇಟ್ ಹೊಡ್ಕೊಂಡು ಟಾಕ್ಸಿಕ್ ಹೋಗತ್ಲಿ ಒಡೀಸ್. KVN ಸ್ಟುಡಿಯೋ ಮಾತ್ರ ಕ್ವಾಲಿಟಿ ಅಂದರೆ ಕ್ವಾಲಿಟಿನೇ. ಆಲ್ಮೋಸ್ಟು ಎಲ್ಲ ನೈಟಲ್ಲೇ ತೆಗ್ದಿರಂಗಿದೆ. ಡಾರ್ಕ್ ಥೀಮಲ್ಲೇ ಮಾಡಿಬಿಟ್ಟಿದ್ದಾರೆ ಕಂಪ್ಲೀಟ್. ಇನ್ ಕೇಸ್ OTT ಪ್ಲ್ಯಾಟ್ಫಾರ್ಮ್ಗಳಾಗಿರ್ಬೋದು, ಹೊರಗಡೆ ಏನೇ ಆಗಿರ್ಬೋದು, ಡಾರ್ಕ್ ಥೀಮ್ ಏನಾದ್ರು ಇತ್ತು ಅಂತ ಅಂದರೆ ಬೇಗ ಖರೀದಿ ಮಾಡೋದು ಇದಿರುತ್ತೆ. ಯಾಕಂದರೆ ವರ್ಕ್ಮನ್ಶಿಪ್ ಅಷ್ಟೇ, ಸಿನಿಮಾಟೋಗ್ರಫಿನೂ ತುಂಬ ಚೆನ್ನಾಗಿ ಡಾರ್ಕ್ ಥೀಮಲ್ಲಿ ತೋರಿಸ್ಬೋದು. ಹಂಗಾಗಿ ಆಲ್ಮೋಸ್ಟ್ ಎಲ್ಲ ಡಾರ್ಕ್ ಥೀಮಲ್ಲೇ ಸಿನಿಮಾಗಳು, ಇತ್ತೀಚೆಗೆ ಜಾಸ್ತಿ ಸಿನಿಮಾಗಳು ಡಾರ್ಕ್ ಥೀಮಲ್ಲೇ ಓಡ್ತಾ ಇದ್ದಾವೆ. ನೋಡಿ ಇಲ್ಲಿ, ಅಯ್ಯೋ ಹೆಂಗಿದೆ ಇದು. ಹಾಂ, ನೋಡಿ ಈ ರಾಯ ಅಂತ ನೋಡ್ಬೋದು. ಲಾಸ್ಟ್ ಟೈಮ್ ನನಗೆ ಅಷ್ಟು ಕ್ಲಿಯರಾಗಿ ಗೊತ್ತಾಗಲಿಲ್ಲ, ಒಂದಿಷ್ಟು ಜನ ಎಕ್ಸ್ಪ್ಲೇನ್ ಮಾಡ್ತಿದ್ದರಿಂದ ಗೊತ್ತಾಯಿತು. ರಾಯ ಅಂತ ಇಟ್ಟಿದ್ದಾರೆ. ಎಷ್ಟು ಕ್ಯಾರೆಕ್ಟರ್ ಹೊಸ್ದಾಗಿ ಇಂಟ್ರೊಡ್ಯೂಸ್ ಮಾಡಿರೋದು. ಅಂದರೆ ರಾ ಅಂದರೆ ರಾಕಿಂಗ್ ಸ್ಟಾರ್ ಅಂತಲೇ ಇರ್ಬೋದು, ಯಾ ಅಂದರೆ ಯಶ್ ಇರ್ಬೋದು. ಅವೆರಡನ್ನೂ ಸೇರಿ ರಾಯ ಅಂತ ಮಾಡಿದ್ದಾರೆ ಅಂತ ಒಂದಿಷ್ಟು ಜನ ಟಾಕು. ಮೇ ಬಿ ಜನಗಳು ಡಿಕೋಡ್ ಮಾಡ್ತಾರೆ ಅದನ್ನು. ಅದು ಇರ್ಬೋದು, ಇರ್ದನೇನೂ ಇರ್ಬೋದು. ಮಾತ್ರ ಹೆವಿ ರಿಚ್ಚು. ಅಯ್ಯೋ, ಏನು ಒಂದು ಸೆಕೆಂಡಲ್ಲೇ ಕಡಿಮೆ ಅಂದರೆ ಒಂದು 5-6 ಕ್ಲಿಪ್ಸ್ ಪ್ಲೇ ಮಾಡಿಬಿಟ್ರು. ದೀಪಾವಳಿ ಪಟಾಕಿ. ಯಾವುದೋ ಸರ್ಕಸ್, ಕಂಪ್ಲೀಟಾಗಿ ಒಂದು ಸರ್ಕಸ್ದು ಎನ್ವೈರ್ಮೆಂಟ್ ಯೂಸ್ ಮಾಡ್ತಾ ಇದ್ದಾರೆ ಇಲ್ಲಿ. ಅದೊಂದು ಕ್ಲಿಯರಾಗಿ ಅರ್ಥ ಆಗ್ತಾ ಇಲ್ಲ. ಅಂದರೆ ಹೆಂಗಿದ್ರು ಟೀಸರ್ ಅಲ್ವಾ, ನಾವು ಈ ಟೀಸರ್ ನೋಡಿದ ತಕ್ಷಣ ಸಿನಿಮಾನೇ ಗೊತ್ತಾಗದೇ ಇದ್ದರೆ ಇನ್ನು ಸಿನಿಮಾ ಯಾಕೆ ನೋಡಬೇಕು. ಒಂದು ಸರ್ಕಸ್ ಸನ್ನಿವೇಶ ನಡೀತಾ ಇದೆ. ಇದರಲ್ಲಿ ಒಬ್ಬ ಡಾನ್, ಯಶ್ ನೋಡಿದಾಗ ಒಂದು ಡಾನ್ ಅನ್ನೋ ರೀತಿ ಕಾಣಿಸ್ಕೊತಾ ಇದ್ದಾರೆ ಇಲ್ಲಿ. ಈ ರಾಯ ಒಡಿಸಿ. ಇಲ್ಲಿ ರಾಯ ಅನ್ನೋ ಒಂದು ಕ್ಯಾರೆಕ್ಟ್ರಿಗೆ ಯಾರೋ ಒಬ್ಬರು ಹೇಳ್ತಾ ಇದ್ದಾರೆ, ಇಟ್ಸ್ ಓವರ್, ಬಿಟ್ಬಿಡು, ಅವ್ರ ಹಿಂದೆ ಏನೋ ಹೋಗಿ ಅದನ್ನು ಗಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡಬೇಡ ಅಂತ. ಇಟ್ಸ್ ಓವರ್. ಎಷ್ಟು ನೀರೊಳಗೆ ಕಂಡುಬಿಟ್ರು. ಈಗ ಅದು ನೋಡಿದ್ರೆ ಇದು KGF 2 ಪಾರ್ಟಲ್ಲಿ ಎಲ್ಲೋ ಸಮುದ್ರದೊಳಗೆ ಮುಳುಗಿದ್ರಲ್ಲ, ಅಲ್ಲಿಂದನೇ ಕಂಡುಬಿಟ್ಟು ಬಂದ್ರೇನೋ ಅನ್ನಂಗಿದೆ. ಬಟ್ ಇದಕ್ಕೂ ಲಿಂಕ್ ಇಲ್ಲ ಅನಿಸುತ್ತೆ. ನಾನು ಊಹೆ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಏನು ಅಂದರೆ KGF 2 ನೋಡಿದಾಗ ಎಲ್ಲರಿಗೂ ಸಮುದ್ರದೊಳಗೆ ಬಿದ್ದಿರೋದು ರಾಕಿ ಬಾಯಿ, ಅವ್ರು ಯಾವ್ದಾದ್ರು ರೂಪದಲ್ಲಿ ಎದ್ದು ಬರ್ತಾರೆ ಹಾಗೆ ಹೇಗೆ ಅನ್ನೋದು ಇದೆಯಲ್ಲ, ಅದಕ್ಕೆ ಲಿಂಕ್ ಮಾಡ್ಕೊಳ್ಳೋದು. ಅವ್ರು ನೀರೊಳಗೆ ಏನಾದರೂ ಒಂಚೂರು ಕಾಣಿಸ್ಕೊಂಡ್ರು ಅಂದರೆ ಲಿಂಕ್ ಮಾಡ್ಕೋಬೇಕು ಅನಿಸುತ್ತೆ. ಇಟ್ಸ್ ಓವರ್ ವೆನ್ ಐ ಸೇ ಇಟ್ಸ್ ಓವರ್ ಅಂತ. ಅಂದರೆ ಡೈಲಾಗ್ಸ್ಗಳು ಎಷ್ಟು ಸಿಂಪಲಾಗಿ ಇಟ್ಟಿದ್ದಾರೆ ಅಂತ ಅಂದರೆ ಎಂಥವ್ರಿಗೂ ಅರ್ಥ ಆಗಬೇಕು ಸಿನಿಮಾ, ಅಷ್ಟು ಚೆನ್ನಾಗಿದೆ. ಆಮೇಲೆ ಪ್ರೆಸೆಂಟೇಷನ್ ಮಾತ್ರ ಬ್ಯೂಟಿಫುಲ್. ಅಂದರೆ ಓವರ್ ಅಂತ ಹೇಳುವಾಗ ಒಂದು ಮ್ಯಾನೆಸ್ ಇರಲಿ ನನ್ನ ಜೊತೆ ಹೇಳುವಾಗ, ಮ್ಯಾನೆಸ್ ಇರಬೇಕು, ನೀವು ಮ್ಯಾನೆಸ್ ಕಲಿಬೇಕು ಅಂತ ಹೇಳ್ತಾ ಇರೋದು. ಕ್ಯಾರೆಕ್ಟರ್ ನೋಡಿ ಇಲ್ಲಿ ಯಾವ ಥರ ಬಿಲ್ಡ್ ಮಾಡಿದೆ. ಇದು ಒಂದು ಸ್ವಲ್ಪ ಏಜ್ಡ್ ಕ್ಯಾರೆಕ್ಟರ್ ನಂಗೆ ಕಾಣುತ್ತೆ. ನನಗನ್ಸುತ್ತೆ ಇಲ್ಲಿ ಈ ಟೀಸರ್ ನೋಡಿದಾಗ ಇಲ್ಲಿ 3 ಕ್ಯಾರೆಕ್ಟರ್, ಒಂದು ಗ್ರ್ಯಾಂಡ್ ಫಾದರು, ಆಮೇಲೆ ಅವನ ಫಾದರು, ಆಮೇಲೆ ಮೊಮ್ಮಗ, 3 ಕ್ಯಾರೆಕ್ಟರ್ ಬರುತ್ತೆ ಅಂತ ಅನ್ನಿಸ್ತಾ ಇದೆ ನನಗೆ ಇದನ್ನು ಟೀಸರ್ ನೋಡಿದಾಗ. ಇಲ್ಲಿ ನೋಡಿ, ಇಲ್ಲಿಗೆ ಮುಗೀತು ಅಂತ ಅಂದ್ಕೊಂಡೆ ನಾನು ಟೀಸರ್ ನೋಡಿದಾಗ. ಆ್ಯಕ್ಚುಲಿ ಇನ್ನೊಂದು ಸ್ಟಾರ್ಟ್ ಆಯಿತು ಇಲ್ಲಿ ನೋಡಿ, ಕ್ರೇಜಿಯಾಗಿ. ಇದು ದೇವರೇ, ಇದೇ ಒಂದು ಪಾರ್ಟಿಗೆ ನಾನು ನನ್ನ ಮಗನ ಬೇಡಪ್ಪ ಅಂತ ಕಣ್ಣು ಮುಚ್ಚಿ ಹೋಗಿರೋದು. ತಮ್ಮನೇಲೂ ಅಷ್ಟೊಂದು ಕಣ್ಣು ಮುಚ್ಕೊಂಡು ಯಾಕೆ ಇಟ್ಕೊಂಡಿರೋದು ಅಂದರೆ ಇದು ಮಕ್ಕಳು ನೋಡೋ ಅಂಥ ಸಿನಿಮಾನೇ ಅಲ್ಲ. ಹೆವಿ ಬ್ಲಡ್ಡು, ಶೇಡು ನೋಡಿ. ಅಯ್ಯೋ 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 ದೇವ್ರೆ, ಈ ನೋಡಿರಿ ಎಷ್ಟು ಇನ್ನೊಂದು ಡಿಫ್ರೆಂಟ್ ಲುಕ್ಕು ಎಷ್ಟ್ದು.
ಆಲ್ಮೋಸ್ಟ್ ಅವರು ಸಿನಿಮಾ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ಯಾವ ಥರ ಇತ್ತು ಲುಕ್ಕು ಆ ಥರ ಫುಲ್ ಗಡ್ಡ ಮೀಸೆ ಏನೂ ಇಲ್ಲ. ಅವರೊಂದು ಹೇರ್ ಸ್ಟೈಲ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ಯಶ್ ಅವರು. ಎಲ್ಲ ಸಿನಿಮಾದಲ್ಲೂ ಹೇರ್ ಸ್ಟೈಲ್ ಮೇಲೆ ಸಿಕ್ಕಾಪಟ್ಟೆ ಫೋಕಸ್ ಮಾಡ್ತಾರೆ. ಇದೇ ಫಸ್ಟು ಅನಿಸುತ್ತೆ ಟಾಕ್ಸಿಕಲ್ಲಿ ಒಂದೇ ಸಿನಿಮಾದಲ್ಲಿ ಅವ್ರ ಹೇರ್ ಸ್ಟೈಲು 3 ಥರ ಡಿಫ್ರೆಂಟ್ ಹೇರ್ ಸ್ಟೈಲ್ನ ಪ್ಲೇ ಮಾಡಿರೋದು. ಮೇ ಬಿ ಒಂದೇ ಕ್ಯಾರೆಕ್ಟ್ರ ನಾನು ಗೆಸ್ ಮಾಡಿರೋ ಪ್ರಕಾರ ಯಾವುದೋ ಗ್ಯಾಂಗ್ಸ್ಟಾರ್ದೊಂದು ಮೂವಿ, ಅದರಲ್ಲೊಬ್ಬ ಗ್ರ್ಯಾಂಡ್ ಫಾದರ್ ಇರ್ತಾನೆ, ಅವನಾದ್ಮೇಲೆ ಅವ್ನ ಮಗ ಬರ್ತಾನೆ, ಅವನಾದ್ಮೇಲೆ ಅವ್ನ ಮೊಮ್ಮಗ ಬರ್ತಾನೆ. ಅವ್ನ ಮೊಮ್ಮಗ ಅಂತೂ ಹೆವಿ ಕ್ರೂಯಲ್ಲು. ಫೈನಲ್ ನೀವು ನೋಡಿದ್ರಲ್ಲ ಬ್ಲಡ್ ಶೇಡು, ಇವೆಲ್ಲ ಅವ್ನ ಮೊಮ್ಮಗ ಮಾಡೋ ಅಂಥದ್ದು. ಈಗ ಎಷ್ಟೋ ಜನದ ಪ್ರಶ್ನೆ, ಇದು ಸಾಮಾಜಿಕ ಕಳಕಳಿ ಇರೋ ಅಂಥ ಮೂವಿನ, ಇದರಲ್ಲಿ ಏನಿದೆ ಮಕ್ಕಳಿಗೆಲ್ಲ ತೋರಿಸೋ ಅಂಥ ಮೂವಿನ ಹಾಗೆ ಹೇಗೆ ಅಂತ ಕೇಳ್ತೀರಾ. ಲಾಸ್ಟ್ ಟೈಮ್ ಟೀಸರ್ ತೋರಿಸ್ದಾಗಲೂ ಅದರಲ್ಲಿ ನಾನು ರಿವ್ಯೂ ಮಾಡಿದಾಗಲೂ ಎಷ್ಟೋ ಜನ ಕೇಳಿದ್ರಿ. ಅಫ್ಕೋರ್ಸ್ ನೀವು ಹೇಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಲಾಸ್ಟ್ ಟೈಮ್ ಕಾಂಟ್ರವರ್ಸಿಗಳಾಗಿತ್ತು ಒಂದು ಸ್ವಲ್ಪ. ಎಷ್ಟು ಬರ್ತ್ಡೇಗೆ ಆ ಟೀಸರ್ನ ಬಿಟ್ಟರು ನೋಡಿ, ಒಂದು ಗ್ಲಿಂಪ್ನ. ಅದು ಬಿಟ್ಟಾಗ ಇದನ್ನು ಯಾವುದು ಸಾಮಾಜಿಕ ಕಳಕಳಿ ಇರೋ ಅಂಥದ್ದು, ಇದು ಏನು ತೋರಿಸ್ತಾ ಇದ್ದೀರಾ ನೀವು, ಫ್ಯಾಮಿಲಿ ಜೊತೆ ಕೂತು ತೋರಿಸ್ತೀರಾ ಅಂತ. 24 ಗಂಟೆ ಮುಂಚೆನೇ ನಮಗೆ ಇದನ್ನು ಬಿಟ್ಬಿಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಏನೇನಿದೆ, ನೀವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಕಥೆನೇ ಹೇಳ್ಬಿಟ್ಟಿದ್ದಾರೆ ನೋಡಿ. ಸೆಟ್ ಇನ್ ಗೋವಾ ಬಿಟ್ವೀನ್ ದ ಅರ್ಲಿ 1940s ಆ್ಯಂಡ್ 1970s. ಅಂದರೆ ಇದು ಒಂದು ಸ್ಟೋರಿ ಗೋವಾದಲ್ಲಿ ಒಂದು 1940ರಲ್ಲಿ ಮತ್ತು 1970ರಲ್ಲಿ ನಡೆಯುವಂಥ ಒಂದು ಸ್ಟೋರಿ. ಇದರಲ್ಲಿ ಫುಲ್ಲು ಕ್ರೈಮು, ಬ್ಲಡ್ಡು, ಏನೋ ಒಂದು ಯಾವುದೋ ಒಂದು ಅಧಿಕಾರ ಆಗಿರ್ಬೋದು, ಅದನ್ನು ಕಿತ್ಕೊಳ್ಬೇಕು, ಯಾರೂ ಕೊಡಲ್ಲ ಅನ್ನತಕ್ಕಂಥ ಒಂದು ಮೆಸೇಜ್ ಸಹ ಕೊಟ್ಟಿದ್ದಾರೆ. ಕೊನೆಗೆ ಒಂದು ಲೈನ್ ಇಲ್ಲಿ ಬರುತ್ತೆ. ಇದನ್ನೆಲ್ಲ ಮಾಡೋಕ್ಕಿಂತ ಮುಂಚೆ ಆ ಹೀರೋ ಏನು ಆಯ್ಕೆ ಮಾಡ್ಕೊಂಡಿರ್ತಾರಲ್ಲ, ಅವನ್ನೆಲ್ಲ ಕ್ರೈಮು, ಬ್ಲಡ್ಡು ಏನೆಲ್ಲ ಮಾಡಿದ್ದಾನೆ ಅದೆಲ್ಲ ಕ್ರೂರತ್ವ. ಆ್ಯಕ್ಚುಲಿ ಅವನು ಆಯ್ಕೆ ಮಾಡಿರ್ತಾನಲ್ಲ, ಆಯ್ಕೆ ಅದೇ ಅವನನ್ನು ಸರ್ವನಾಶ ಮಾಡುತ್ತೆ ಅನ್ನೋದು ಒಂದು ಲೈನು ಕೂಡ ಬರೆದಿದ್ದಾರೆ. ಒಂದು ಹೇಳಬೇಕು ಅಂದರೆ ಭೂಗತ ಇದಕ್ಕೆ ಫೀಲ್ಡಿಗೆ ಎಂಟ್ರಿ ಆದವ್ರಿಗೆ ಎಂಡ್ ಅಂತೂ ಒಳ್ಳೆ ರೀತಿ ಇರಲ್ಲ ಅನ್ನೋ ಒಂದು ಮೆಸೇಜ್ ಇದೆ ಅನ್ನೋ ರೀತಿ ಒಂದು ಎಂಡಲ್ಲಿ ಒಂದು ಲೈನ್ ಬಂದಿದೆ. ನಾನು ಡೆಫಿನೆಟ್ಲಿ ಮಕ್ಕಳು ವಿಚಾರ ಬಂತು ಅಂತ ಅಂದರೆ ನಾನು ಸಜೆಸ್ಟ್ ಮಾಡಲ್ಲ. ಬಟ್ ಒಂದು ಸಿನಿಮಾ, ಒಂದು ಇಂಡಸ್ಟ್ರಿ ಲೆಕ್ಕಾಚಾರದಲ್ಲಿ ನೋಡೋಕೆ ಹೋದರೆ ಡೆಫಿನೆಟ್ಲಿ ಹಾಲಿವುಡ್ ಕ್ವಾಲಿಟಿ, ಟಾಪ್ ನಾಚ್ ಅಂತ ಹೇಳ್ತಾರಲ್ಲ ಆ ಥರ ಒಳ್ಳೆ ಕ್ವಾಲಿಟಿ ಇರೋಂಥ ಸಿನಿಮಾ. ಯಶ್ ಅವರು ಮಾತ್ರ ಡೆಫಿನೆಟ್ಲಿ ಏನೋ ಒಂದು ಪ್ರೂವ್ ಮಾಡೋಕ್ಕೆ ಹೊರಟಿದ್ದಾರೆ ಅನ್ನೋ ರೀತಿ ಹಾಲಿವುಡ್ ಲೆಕ್ಕಾಚಾರಕ್ಕೆ ಹೋಗಿ ತಲುಪಿರೋದಂತೂ ನಿಜ. ಇದಿಷ್ಟು ಅಭಿಪ್ರಾಯ. ಅದನ್ನು ನಾನು ನಿಮ್ಮ ಜೊತೆ ಕ್ವಿಕ್ಕಾಗಿ ನನ್ನ ವಿಡಿಯೋ ರಿವ್ಯೂ ನೀವು ಏನು ಅನಿಸುತ್ತೆ ಹೇಳಿ ಅಂತಂದಿದ್ದಕ್ಕೆ ನಾನು ಇದಿಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಏನಿವೆ ಯಾರು ನೋಡಿಲ್ಲ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಟಾಕ್ಸಿಕ್ ಟೀಸರ್ ನೋಡಿ, ಮಕ್ಕಳಿಗಂತೂ ತೋರ್ಸೋಕ್ಕೆ ಹೋಗ್ಬಿಡಿ. ನಿಮ್ಗೆ ಏನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ನನಗನ್ಸಿದ್ದನ್ನು ನಾನು ಮುಕ್ತವಾಗಿ ಹೇಳಿದ್ದೀನಿ. ನಾನು ಕ್ವಾಲಿಟಿ ವಿಚಾರ ಬಂತು ಅಂದರೆ ನನಗೆ ಲೈಕ್ ಆಗಿದೆ. ಸಿನಿಮಾನ ಒಂದು ನೆಕ್ಸ್ಟ್ ಲೆವೆಲಿಗೆ ತಗೊಂಡೋಗಿದ್ದಾರೆ ಕನ್ನಡ ಇಂಡಸ್ಟ್ರಿ ಸಿನಿಮಾ. ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಓಕೆ, ಹೀಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇನ್ ಕೇಸ್ ಯಾವುದಾದ್ರೂ ಸಿನಿಮಾ ರಿಲೇಟೆಡ್ ಟಾಕ್ಸ್ಗಳು ನಾನು ಏನೇ ಮಾತಾಡಬೇಕು ಅಂತ ಅಂದರು ಕೆಳಗಡೆ ಕಮೆಂಟ್ ಮಾಡಿ. ಸತೀಶ್ ಹಿರೇಗೌಡ ಫಿಲ್ಮ್ಸ್ ಚಾನಲಲ್ಲಿ ಇನ್ನು ಮುಂದೆ ಸಿನಿಮಾ ರಿಲೇಟೆಡ್ ಟಾಕ್ಸ್ಗಳು ಯಾವುದೇ ಆಗಿರ್ಬೋದು, ಇಂಟರ್ವ್ಯೂ ಆಗಿರ್ಬೋದು, ಏನಾಗಿರ್ಬೋದು, ಶಾರ್ಟ್ ಫಿಲ್ಮ್ಸ್ ಆಗಿರ್ಬೋದು, ಫಿಲ್ಮ್ ಬಗ್ಗೆ ಏನಾಗಿರ್ಬೋದು, ಎಲ್ಲ ಸತೀಶ್ ಹಿರೇಗೌಡ ಫಿಲ್ಮ್ಸ್ ಚಾನಲಲ್ಲಿ ಬರುತ್ತೆ. ಹೀಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.